ರಾಜ್ಯದಲ್ಲಿ ಹಲವೆಡೆ ಮತ್ತೆ ಚುರುಕುಗೊಂಡಿದೆ ಮುಂಗಾರು. ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ನಿನ್ನೆ ಸಂಜೆಯಿಂದನೂ ಕೂಡ ಅಬ್ಬರದ ಮಳೆ, ಒಂದ್ ಕಡೆ ಬಿರುಗಾಳಿ, ಇನ್ನೊಂದ್ ಕಡೆ ಮಳೆ. ಒಟ್ನಲ್ಲಿ ಜನಜೀವನ ಅಸ್ತವ್ಯಸ್ತವಾಗುವತ್ತ ಇದೇ ರೀತಿಯಾದಂತಹ ಮಳೆ ಇವತ್ತು ಕೂಡ ಮುಂದುವರೆದ್ರೆ ನಗರದಲ್ಲಂತೂ ಕೇಳೋದೇ ಬೇಡ. ವಾಹನ ಸವಾರರ ಪರದಾಟ ಮತ್ತು ತಗ್ಗು ಪ್ರದೇಶಗಳ ಜನರ ಪಡಿಪಾಟಲು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಇರುವಂತದ್ದು. ಇನ್ನು ರಾಜ್ಯದ ಹಲವೆಡೆ ಕುಕ್ಕೆಯ ರಸ್ತೆಗಳು ಕೂಡ ಜಲಾವೃತ ಆಗಿರುವಂತದ್ದು ಬಿರುಗಾಳಿ ಮಳೆಗೆ. ದಕ್ಷಿಣ ಕನ್ನಡದಲ್ಲಿ ಕೊಲ್ಲಮೊಗ್ರಪೇಟೆ ಬಳಿಯ ಸೇತುವೆ ನೀರಿನಲ್ಲಿ ಸಂಪೂರ್ಣ ಮುಳುಗಡೆ ಆಗಿದೆ. ಕೈಕಂಬ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಸವಾರರು ಆ ಭಾಗದಲ್ಲಿ ಪರದಾಟವನ್ನ ನಡೆಸಿದ್ದಾರೆ. ಕೈಕಂಬ ಹೆದ್ದಾರಿಯ ಮಾರ್ಗವಾಗಿ ಸಂಚರಿಸುವಂತಹ ವಾಹನ ಸವಾರರು ಪರದಾಟವನ್ನ ನಡೆಸಿದ್ರು. ಬಿರುಗಾಳಿ ಸಹಿತವಾದಂತಹ ಭಾರೀ ಮಳೆಗೆ ದಕ್ಷಿಣ ಕನ್ನಡ ಭಾಗದಲ್ಲಿ, ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತದ್ದು. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿನೇ ಮಳೆ ಆಗಿದೆ. ನಿನ್ನೆ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಮಳೆ, ಹಾಗಾಗಿ ಆ ಭಾಗದ ರಸ್ತೆಗಳು, ಕೆಲವೊಂದು ರಸ್ತೆಗಳು, ಕೈಕಂಬ ಮಾರ್ಗದ ರಸ್ತೆಗಳು ಎಲ್ಲವೂ ಕೂಡ ಬಂದ್ ಆಗಿದ್ವು. ವಾಹನ ಸವಾರರು ಆ ಭಾಗದಲ್ಲಿ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೀರೆಲ್ಲವೂ ಕೂಡ ರಸ್ತೆಗೆ ಬರ್ತಾ ಇದ್ವು. ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿದ್ಬಿಟ್ಟು ಒಂದೇ ಒಂದು ಮಳೆಗೆ. ನಿರಂತರವಾಗಿ ಬೆಂಗಳೂರಿನಲ್ಲಿ ನಿನ್ನೆ ಒಂದು ವಾರಗಳ ಕಾಲ ಬಿಡುವಿತ್ತು. ನಿನ್ನೆ ಒಂದು ಮಳೆ ಬಂತು, ತುಂಬಿ ಹರಿತು ಸರಿ, ಬಟ್ ರಾಜ್ಯದೆಲ್ಲೆಡೆ ಮಳೆ, ಜಿಟಿ ಮಳೆ ಬರ್ತಾನೆ ಇದೆ. ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ವಾರದಿಂದ ಇರಲಿಲ್ಲ. ಒಂದು ವಾರದಿಂದ ಸ್ವಲ್ಪ ಮಟ್ಟಿಗೆ ತಗ್ಗಿತ್ತು ಮಳೆಯ ಅಬ್ಬರ. ನಿನ್ನೆ ಮತ್ತೆ ಅಬ್ಬರದ ಮಳೆ ಶುರುವಾಗಿರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಯಲ್ಲೆಲ್ಲ ನೀರು, ಗುಡ್ಡ ಕುಸಿತ, ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಹಾಗೆಯೇ ಹಳ್ಳ ಕೊಳ್ಳಗಳು ಒಂದೇ ಸಮನೆ ತುಂಬಿ ಹರಿದಿರುವಂಥದ್ದು. ಯಾಕೆಂದ್ರೆ ಅಪರೂಪದ ಮಳೆ ಅಲ್ಲ, ನಿರಂತರವಾಗಿ ಜಿಟಿ ಮಳೆ ಬರ್ತಾ ಇರುತ್ತೆ. ಈಗ ಒಂದೇ ಸಮ ಅಬ್ಬರದ ಮಳೆ ಬಂದಿದ ತಕ್ಷಣ ಮತ್ತೆ ಅದು ತುಂಬಿ ಹರುವತ್ತೆ. ಪ್ರವಾಹೋಪಾದಿಯಲ್ಲಿ ರಸ್ತೆ ಮೇಲೆಲ್ಲ ನೀರು ಬರೋದಕ್ಕೆ ಶುರುವಾಗುತ್ತೆ. ಇನ್ನು ಚಿಕ್ಕ ಚಿಕ್ಕ ಕೆರೆಗಳೇನಾದ್ರೂ ಇದ್ರೆ ಅದು ಕೂಡ ತುಂಬಿ ಹರಿತಾ ಇರುತ್ತೆ. ಆಲ್ರೆಡಿ ಮಳೆಗಾಲ ಆಗಿರೋದ್ರಿಂದ ತುಂಬಿ ಹರಿತಾ ಇರುತ್ತೆ. ಇನ್ನು ಬಿರುಗಾಳಿ ಸಹಿತವಾದಂತಹ ಭಾರಿ ಮಳೆ ಬಂದ್ರೆ ಕೇಳೋದೇ ಬೇಡ, ಅಲ್ಲಿ ಫುಲ್ ತುಂಬಿಕೊಂಡ್ ಬಿಡುತ್ತೆ ಮಳೆ. ಮನೆಯ ಭಾಗಗಳಿಗೂ ಕೂಡ ನೀರು ಹರಿಯುತ್ತೆ. ಒಂದು ನದಿಯಲ್ಲೇ ಮನೆ ಇದೆಯೋ, ಮನೆ ಪಕ್ಕದಲ್ಲಿ ನದಿ ಇದೆಯೋ ಒಂದು ಗೊತ್ತಾಗದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆಯ ಸೌಂಡು ಒಳಗಡೆ ಕೂತ್ಕೊಂಡು ನೋಡೋದಕ್ಕೆ, ಕೇಳೋದಕ್ಕೆ ಏನೋ ಚಂದ, ಭಾರಿ ಚಂದವಾಗಿ ಕಾಣುತ್ತೆ. ಕೇಳೋದಕ್ಕೆ ಒಂದು ಆನಂದ, ಆಸ್ವಾದಿಸೋದಕ್ಕೆ ಒಂದು ಕಾಫಿಯನ್ನ ಹೀರ್ತಾ ಕೂತ್ಕೊಂಡ್ರೆ ನೋಡೋದಕ್ಕೆ ಚಂದ. ಆದ್ರೆ ಆ ಭಾಗದಲ್ಲಿ ಪರದಾಡ್ತಾ ಇರುವಂತಹ ಜನರು, ಆ ಮಳೆಯಲ್ಲಿ ಆ ಒಂದು ಕೆರೆಯ ಪಕ್ಕದಲ್ಲಿಯೋ ಅಥವಾ ನದಿಯ ಪಕ್ಕದಲ್ಲಿಯೋ, ನದಿ ಪಾತ್ರದ ಪಕ್ಕದಲ್ಲಿ ಇರುವಂತಹ ಜನರ ಜೀವನ ನಿಜಕ್ಕೂ ಕೂಡ ಆತಂಕದ ಸ್ಥಿತಿಯಲ್ಲಿ ಇರುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಭಾಗಕ್ಕೆ.